ಐನಾಪುರದಲ್ಲಿ ಶಿವಾಜಿ ಜಯಂತಿ. ಶಿವಾಜಿ ಮಹಾರಾಜರನ್ನು ಹಿಂದೂ ಸಾಮ್ರಾಟನನ್ನಾಗಿ ರೂಪಿಸುವಲ್ಲಿ ಜೀಜಾಮಾತೆಯ ಪಾತ್ರ ಬಹಳ ಮುಖ್ಯವಾಗಿದೆ. ಬಸವೇಶ್ವರ ಶ್ರೀಗಳು. ಶಿವಾಜಿ ಮಹಾರಾಜರಿಗೆ ಮಹಾತಾಯಿ ಜೀಜಾಮಾತೆಯು ಕೇವಲ ತಾಯಿಯಾಗಿರದೆ ಗುರುವಾಗಿದ್ದಳು. ಚಿಕ್ಕಂದಿನಿಂದಲೇ ಧೈರ್ಯ, ಶೌರ್ಯ, ಸಾಹಸದ ಕಥೆಯನ್ನು, ಆದರ್ಶವನ್ನು ಹೇಳಿ ಶಿವಾಜಿ ಮಹಾರಾಜರನ್ನು ಅತ್ಯದ್ಭುತ ವ್ಯಕ್ತಿಯಾಗಿಸುವಲ್ಲಿ ಜೀಜಾಮಾತೆಯ ಪಾತ್ರ ಬಹಳ ಪ್ರಮುಖವಾಗಿದೆ ಎಂದು ಐನಾಪುರ ಗುರುದೇವ ಆಶ್ರಮದ ಪರಮಪೂಜ್ಯ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳು ಹೇಳಿದ್ದಾರೆ. ಅವರು ಸೋಮವಾರ ಫೆಬ್ರವರಿ 19ರಂದು ಐನಾಪುರ ಪಟ್ಟಣದ ಗಾಂಧಿ ಚೌಕ್ದಲ್ಲಿ ಶ್ರೀ ಶಿವಾಜಿ ಮಹಾರಾಜರ ಜಯಂತಿಯಲ್ಲಿ ಪೂಜೆ ಸಲ್ಲಿಸಿ ಮಾತನಾಡುತ್ತಿದ್ದರು. ಶಿವಾಜಿ ಮಹಾರಾಜರು ಮಹಾ ಮಾನವತಾವಾದಿಯಾಗಿದ್ದರು. ಸುಲ್ತಾನರು ಮತ್ತು ಮೊಘಲರ ಆಳ್ವಿಕೆಯಲ್ಲಿ ಹಿಂದೂಗಳಿಗೆ ರಕ್ಷಣೆ ಇರಲಿಲ್ಲ. ಆಗ ಅವರು ಸುಲ್ತಾನರನ್ನು ಸೆದೆಬಡೆದು ತಮ್ಮ ರಾಜ್ಯವನ್ನು ದಕ್ಷಿಣದವರೆಗೆ ವಿಸ್ತರಿಸಿ ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಹಿಂದೂ ಹೃದಯ ಸಾಮ್ರಾಟ ಎಂದು ಎನಿಸಿಕೊಂಡರು. ಅಂದು ಶಿವಾಜಿ ಮಹಾರಾಜರು ಜನಿಸದೇ ಇದ್ದಿದ್ದರೆ ಇಲ್ಲಿ ನಾವು ಯಾರೂ ಹಿಂದೂಗಳಾಗಿ ಉಳಿಯುತ್ತಿರಲಿಲ್ಲ. ಅವರ ರಾಷ್ಟ್ರಭಕ್ತಿಯನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದರು. ಬಿಜೆಪಿ ಮುಖಂಡರಾದ ದಾದಾಗೌಡ ಪಾಟೀಲ್ ಮಾತನಾಡಿ, ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಒಂದು ಜಾತಿಗೆ ಸೀಮಿತರಿರಲಿಲ್ಲ. ದೇಶದ ಹೆಮ್ಮೆಯ ಸ್ಫೂರ್ತಿಯ ಸೆಲೆಯಾಗಿದ್ದರು. ಹಿಂದೂಗಳನ್ನು ರಕ್ಷಣೆ ಮಾಡುತ್ತಾ ರಾಮರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಶಿವಾಜಿ ಮಹಾರಾಜರಿಗೆ ಸಲ್ಲುತ್ತದೆ ಎಂದರು. ಪಟ್ಟಣ ಪಂಚಾಯಿತಿ ಸದಸ್ಯ ರಾಜೇಂದ್ರ ಪೋತದಾರ್ ಮಾತನಾಡಿ, ಶಿವಾಜಿ ಮಹಾರಾಜರು ತರುಣಾವಸ್ಥೆಯಲ್ಲಿಯೇ ದೇಶವನ್ನು ರಕ್ಷಿಸಲು ಕೋಮಾ, ರಾಯ್ಗಢ್ ಹಾಗೂ ಕೊಂಡಾನದಲ್ಲಿ ಕಿಲ್ಲೆಗಳನ್ನು ನಿರ್ಮಿಸಿ ರಾಷ್ಟ್ರಭಕ್ತಿಯನ್ನು ಮೆರೆದರು ಎಂದರು. ಕುಮಾರ್ ಅಫರಾಜ್, ಶಿವಪ್ರಸಾದ್ ಕಾರ್ಜಿ, ಸಿದ್ದಪ್ಪ ಕಟಾಮಿ ಮಾತನಾಡಿದರು. ಈ ವೇಳೆ ಸುಭಾಷ್ ಲೋಂಡೆ, ಅನಿಲ್ ನಿಕಂ, ಡಾಕ್ಟರ್ ಸಚಿನ್ ನಿಕಂ, ರಾಜು ಶೇಡ್ಶಾಳಿ, ನಿತಿನ್ ಕಾಕಡೆ, ಸುನೀಲ್ ದೊಂಗ್ರೆ, ಸೂರಜ್ ಪವಾರ್, ವಿಠಲ್ ಕಟಾವಿ, ವಿಶ್ವನಾಥ್ ಕಟಾವಿ, ಸಂದೀಪ್ ಜಾಧವ್, ಕುಮಾರ್ ಬೆಡ್ಗೆ, ಸುರೇಶ್ ಘಾಟ್ಗೆ, ಸುಷ್ಮಾ ಕಟಾವಿ, ಪೂಜಾ ಮಾನೆ, ಸವಿತಾ ಸೂರ್ಯವಂಶಿ, ಧನಶ್ರೀ ಕಟಾವಿ, ಕಲಾವತಿ ಢೊಂಗ್ರೆ, ಶಾಂತ್ ಜಾಧವ್, ಅನನ್ಯ ಮಾನೆ, ಕವಿತಾ ಸಾಧವ್, ಸ್ವಾತಿ ಕಟಾವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಹಿಳೆಯರು ಬಾಲ ಶಿವಾಜಿ ಮಹಾರಾಜರ ತೊಟ್ಟಿಲು ಕಾರ್ಯಕ್ರಮ ನೆರವೇರಿಸಿದರು. ಕುಮಾರ್ ಗಾನ್ಗೇರ್ ನಿರೂಪಿಸಿದರು. ಶಿವಗೌಡ ಚೌಗ್ಲಾ ವಂದಿಸಿದರು. ಸಂಜೆ ಮನರಂಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯವರು ಪ್ರಥಮ ಬಹುಮಾನ ರೂಪಾಯಿ 5,000 ಪಡೆದರು. ದ್ವಿತೀಯ ಬಹುಮಾನ ರೂಪಾಯಿ 4,000ಗಳನ್ನು ಕೆಆರ್ಇ ಶಿಕ್ಷಣ ಸಂಸ್ಥೆಯ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ಪಡೆದುಕೊಂಡರು. ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮಕ್ಕಳು ತೃತೀಯ ಬಹುಮಾನ ರೂಪಾಯಿ 3,000 ಪಡೆದುಕೊಂಡರು. ಪದ್ಮಾವತಿ ವಿದ್ಯಾವರ್ಧಕ ಶಾಲೆಯವರು ಚತುರ್ಥ ಬಹುಮಾನವನ್ನು ರೂಪಾಯಿ 2,000 ಪಡೆದುಕೊಂಡರು. जय भवानी, छत्रपति शिवाजी महाराज की. पंच न्यूज़ ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.